ಇವು ಅಲಸಂದಿ ಬ್ಯಾಳೆ ಫ್ರೆಂಡ್ಸ್. ಇವು ಅಲಸಂದಿ ಬ್ಯಾಳೆ ಫ್ರೆಂಡ್ಸ್. ಇವನ್ನು ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ ತಣ್ಣೀರು. ಇದನ್ನು ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಲಸಂದಿ ಬ್ಯಾಳೆ ಅಷ್ಟೇ ಫ್ರೆಂಡ್ಸ್, ಮತ್ತು ಏನೂ ಇಲ್ಲಿದ್ರಾಗ. ಅಲಸಂದಿ ಬ್ಯಾಳೆ ರುಬ್ಕೊಂಡಿದ್ದೀನಿ. ಜಾಸ್ತಿ ಆಯಿತು ಫ್ರೆಂಡ್ಸ್, ವಡೆ ಮಾಡೋಕಂತ ನಾನು ಮಾಡಿದ್ದೆ. ಜಾಸ್ತಿ ಆದ ನಂತರ ಇದಕ್ಕೆ ಇಡ್ಲಿ ರವೆ ಇದ್ದು ಮನೆಯಲ್ಲಿ ತೊಳೆದಿಟ್ಕೊಂಡಿನಿ ಫ್ರೆಂಡ್ಸ್. ತೊಳೆದಿಟ್ಕೊಂಡಿನಿ, ಹಾಗಾಗಿ ಇವನೇ ಇಡ್ಲಿನೇ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಹೀಗೆ ತೊಳ್ಕೊಂಡಿಲ್ಲ ಫ್ರೆಂಡ್ಸ್, ಮಿದು ಆಗಂಗಿಲ್ಲ. ಹಂಗಾಗಿ ಸ್ವಲ್ಪ ಮೊಸರು ಹಾಕ್ಕೊಂಡು, ಇದು ಮನೆಯಲ್ಲಿ ಮಾಡಿದ ಮೊಸರು ಫ್ರೆಂಡ್ಸ್. ಇಷ್ಟು ಗಟ್ಟಿಯಾಗಿ ಕೆಂಪು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಥರ ಹೀಗೆ ಹಾಕಿದರೆ ಫ್ರೆಂಡ್ಸ್ ನೀರು ಜಾಸ್ತಿಯಾಗಿ ನಮ್ಮೂರಲ್ಲಿ ಈ ಥರ ಇದೆ ಫ್ರೆಂಡ್ಸ್ ಉಪ್ಪು. ನಿಮ್ಮೂರಲ್ಲಿ ಆ ಥರ ಇದೆ ನೋಡಿ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ರಿ ಫ್ರೆಂಡ್ಸ್. ಇಟ್ಕೊಂಡಿರೋಂಥ ಮಿಶ್ರಣ ಸ್ವಲ್ಪ ಹಾಕ್ಕೊಂಡು ಸೋಡಾ ಪುಡಿ ಏನು ಬಳಸ್ತಿದ್ದಿಲ್ಲ ಫ್ರೆಂಡ್ಸ್. ಇದೇ ಥರ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ಇಡ್ಲಿಗೆ ಚಟ್ನಿ ಅಷ್ಟೇ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಂಗಂದ್ರೆ ಆಯ್ತು ಚಟ್ನಿ. ಇಷ್ಟೇ ಸಾಕು ಫ್ರೆಂಡ್ಸ್. ಗಟ್ಟಿ ಚಟ್ನಿ ಆದರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನೀರು ಕಾಯಲ್ಲಿ ಇಟ್ಕೊಂಡಿದ್ದೀವಿ. ನಮಗೆ ಕೆರೆ ನೀರು ಆ ಥರ ಇದೆ. ನೀರು ಕಾಯಲ್ಲಿ ಇಟ್ಕೊಂಡಿದ್ದೀನಿ. ಇದು ಹಿಟ್ಟೆಲ್ಲ ರೆಡಿಯಾಗಿದೆ, ನೆಂದು ರೆಡಿಯಾಗಿದೆ. ಬೇಕಂದ್ರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ, ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ಫ್ರೆಂಡ್ಸ್. ಮನೇಲಿದ್ದರೆ ಹಾಕ್ಕೊಳ್ಳಿ, ಇನ್ನೂ ಸ್ವಲ್ಪ ನೀರು ಬೆರೆಸ್ಕೊಳ್ಳಿ ಫ್ರೆಂಡ್ಸ್. ಮೆದುವಾಗಿ ಸ್ಮೂತಾಗಿ ಇಟ್ಕೊಳ್ಳಿ. ಈ ಥರ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಟ್ನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು, ಈ ಥರ ಎಣ್ಣೆ ಹಚ್ಚಿಕೊಂಡು ಈ ಥರ ಇಡ್ಲಿ ಮಿಶ್ರಣ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ಎಷ್ಟಾರು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಅಷ್ಟು ಇದು ಚುನಿಯದ್ದೆ ಇಷ್ಟು ಹಚ್ಕೊಂಡು ಇದೇ ಥರ ಹಾಕ್ಕೊಳ್ಳಿ. ಒಂದು ಕಟ್ ಮಾಡಿದರೆ 2-3 ಸಲ ಮಾಡ್ಬೋದು ಫ್ರೆಂಡ್ಸ್. ಹಾಳೆ ಹೌದು ಒಣಗಿಸಿ ಕ್ಲೋಸ್ ಆಗಿ ಇಷ್ಟೇ ನೋಡಿ ಫ್ರೆಂಡ್ಸ್. ಈಜಿಯಾಗಿರೋದು ಒಂದೇ ಒಂದು ನಿಮಿಷದಲ್ಲಿ ಮಾಡ್ಕೊಂಡು ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ಇಷ್ಟು ಮಾಡಿ ಇಷ್ಟು ಹಾಕಿ ಮುಚ್ಚಿಟ್ಟು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊಸರು ಹಾಕೋದ್ರಿಂದ ಎಷ್ಟು ಸಡನ್ನಾಗಿ ಬಂದಿದೆ ಫ್ರೆಂಡ್ಸ್. ಏನು ಉದ್ದಿನ ಬೇಳೆಲ್ಲ ಏನಿಲ್ಲ, ಅಲಸಂದಿ ಬ್ಯಾಳೆ ಮೊಸರಿನಿಂದ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಕೊಬ್ಬರಿನೂ ಇಲ್ಲ ಏನಿಲ್ಲ, ಶೇಂಗಾ ಕಾಳು, ಸ್ವಲ್ಪ ಮೆಣಸಿನ್ಕಾಯಿ ಚಟ್ನಿ, ಏನು ಉದ್ದಿಲ್ಲ ಏನೂ ಇಲ್ಲ, ಬಳಸಿರುವಂಥ ಇಡ್ಲಿ ಇಷ್ಟು ಸ್ಮೂತಾಗಿದೆ ಫ್ರೆಂಡ್ಸ್, ಬಿಸಿಯಾಗಿದೆ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ.